ದೇವದುರ್ಗ ಗಡಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು, ಇದರಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದ್ದು, ತಕ್ಷಣವೇ ಅಕ್ರಮ ಮರಳು ಗಣಿಗಾರಿಕೆ ತಡೆ ಹಿಡಿಯಬೇಕು ಎಂದು ಸಾಮಾಜಿಕ ಹೋರಾಟಗಾರ ಆದರ್ಶ್ ನಾಯಕ್ ಅವರು ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಯಾದಗಿರಿ ಮತ್ತು ರಾಯಚೂರು ಅವಳಿ ಜಿಲ್ಲೆಗಳ ಸುರ್ಪುರ್ ಹಾಗೂ ದೇವದುರ್ಗ ತಾಲೂಕುಗಳ ಗಡಿಭಾಗದ ಹಳ್ಳಿಗಳಾದ ಸುರ್ಪುರ್ ತಾಲೂಕಿನ ಶೆಳ್ಳಿಗಿ, ಸೂಗೂರು, ಚೌಡೇಶ್ವರ ಹಾಳ್, ಹೆಮ್ಮಾಡಗಿ, ಅಡ್ಡಡಗಿ, ಮುಷ್ಕಳ್ಳಿ, ಬೇನಾಳ್ ಸೇರಿದಂತೆ ಶಾಪೂರ್, ದೇವದುರ್ಗ ಗಡಿಭಾಗದ ಎಮ್ನೂರು, ಟೊನ್ನೂರು, ಗೌಡೂರು ಗ್ರಾಮಗಳ ಮೂಲಕ ಹರಿಯುತ್ತಿರುವ ಕೃಷ್ಣಾ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಸುರ್ಪುರ್ ತಾಲೂಕಿನ ಕೆಲ ಪ್ರಭಾವಿ ವ್ಯಕ್ತಿಗಳು ರಾಜಕೀಯ ಪ್ರಭಾವ ಗಳಿಸಿಕೊಂಡು ಸುರ್ಪುರ್ ಶಾಸಕರಾದ ವೇಣುಗೋಪಾಲ್ ನಾಯಕ್ ಅವರ ಹೆಸರು ಬಳಸಿಕೊಂಡು ಅವರ ಹಿಂಬಾಲಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ದೇವದುರ್ಗ ತಾಲೂಕಿನ ಗಡಿಭಾಗದ ಪ್ರವೇಶಿಸಿ ಅಕ್ರಮವಾಗಿ ಮರಳು ದಂಧೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರದ ಅನುಮತಿ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡಿ ಗಣಿಗಾರಿಕೆ ನಡೆಸುತ್ತಿದ್ದು, ಹಿಟಾಚಿ ಯಂತ್ರಗಳ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಮರಳು ತೆಗೆಯುತ್ತಿರುವುದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಇದೇ ವೇಳೆ ನದಿ ಪಾತ್ರದಲ್ಲಿ ದೊಡ್ಡ ದೊಡ್ಡ ಗುಂಡುಗಳನ್ನು ತೆಗೆದು ಮರಳು ತೆಗೆಯುತ್ತಿರುವ ಪರಿಣಾಮ ಕೃಷ್ಣಾ ನದಿಯ ನೀರಿನ ಹರಿವು ದಿಕ್ಕು ಬದಲಾಗುತ್ತಿರುವ ಆತಂಕವೂ ವ್ಯಕ್ತವಾಗಿದೆ. ದೇವದುರ್ಗ ತಾಲೂಕಿನ ನದಿ ದಡದ ಹಲವಾರು ಗ್ರಾಮಗಳಿಗೆ ಕೃಷ್ಣಾ ನದಿ ನೀರು ಕುಡಿಯುವ ನೀರಿನ ಮೂಲವಾಗಿದ್ದು, ರೈತರು, ಪಂಪ್ಸೆಟ್ಗಳಿಗೆ ಹಾಗೂ ದನಕರಗಳಿಗೆ ಸಹ ಆಧಾರವಾಗಿದೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿ ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಜಂಟಿ ಕಾರ್ಯಾಚರಣೆ ನಡೆಸಿ ಈಗ ಇನ್ನೊಂದು ದೇವದುರ್ಗದಲ್ಲಿ ಸೂಕ್ತ ತಾಲೂಕಿನಿಂದ ಕೂಡಲೇ ಮಾಡೋದಕ್ಕೆ ದೇವರಲ್ಲಿ ಒಂದು ಸುಮಾರು 10-15 ಅಡಿಗಳಿಗೆ ಕೃಷ್ಣ ನದಿ ನೀರಿನ ಅನ್ಯಾಯ